everyone, welcome to my YouTube channel. So ಇವತ್ತಿನ ವಿಡಿಯೋನಲ್ಲಿ ನಾನು ಮತ್ತೊಂದು ಫುಡ್ ಚಾಲೆಂಜ್ ತಗೊಂಡು ಬಂದಿದ್ದೀನಿ. ಏನಂತ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ರಾಗಿ ರಿಲೇಟೆಡ್ ಫುಡ್ ಫಾರ್ ಅ ಹೋಲ್ ಡೇ ಪ್ರಿಪೇರ್ ಮಾಡ್ಕೊಂಡು ನಾನು ತಿಂದಿದ್ದೆ. ಸೊ ಇವತ್ತು ಐ ಥಾಟ್ ಆಫ್ ಮೇಕಿಂಗ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಅಂದ್ರೆ ಇದನ್ನ ನಾನು ತುಂಬಾ ವಿಡಿಯೋಸ್ ನೋಡಿದ್ದೀನಿ, ತುಂಬಾ ಜನ ಮಾಡಿದ್ದಾರೆ ಅಂಡ್ ಅವ್ರದ್ದು ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ನಾನು ವಿಡಿಯೋ ಕ್ರಿಯೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇಟ್ಸ್ ಬೇಸಿಕಲಿ ವೇರ್ ಈಟಿಂಗ್ ಪಿಂಕ್ ಕಲರ್ ಫುಡ್ ಫಾರ್ ಅ ಹೋಲ್ ಡೇ. ಆಯ್ತಾ, ಇಡೀ ದಿನ ನಾನು ಪಿಂಕ್ ಕಲರ್ ಆಗಿರೋ ಫುಡ್ ನೇ ಕನ್ಸ್ಯೂಮ್ ಮಾಡ್ಬೇಕಂತ. ಅಂಡ್ ಬೇರೆ ಬೇರೆ ವಿಡಿಯೋಸ್ ಅಲ್ಲಿ ಮಾಡಿರೋ ನೋಡಿದ್ರೆ ಅವರು ಹೊರಗಡೆ ನಾನು ತಂದಿದ್ದಾರೆ, ಲೈಕ್ ಸ್ನಾಕ್ಸ್, ಜ್ಯೂಸ್, ಚಿಪ್ಸ್, ಪಿಂಕ್ ಕಲರ್ ರಿಲೇಟೆಡ್ ಫುಡ್ ಎಲ್ಲ. ಬಟ್ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ 4 ಮೀಲ್ ಕೂಡ ನಾನೇ ಕುಕ್ ಮಾಡ್ಕೊಂಡು ನಾನೇ ಟೇಸ್ಟ್ ಮಾಡ್ತೀನಿ. ಆಯ್ತಾ, ಸೊ ಒಂದು ಡಿಸ್ಕ್ಲೇಮರ್ ಏನಂತ ಅಂದ್ರೆ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡೋಂಗಿಲ್ಲ. ನ್ಯಾಚುರಲ್ ಕಲರ್ಸ್, ಆರ್ಗ್ಯಾನಿಕ್ ಕಲರ್ಸ್ ಬರುತ್ತಲ್ಲ, ಲೈಕ್ ವೆಜಿಟೇಬಲ್ ಫ್ರೂಟ್ಸ್ ಇಂದ ಬರೋ ಕಲರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಬೀಟ್ರೂಟ್, ಡ್ರ್ಯಾಗನ್ ಫ್ರೂಟ್, ಸ್ಟ್ರಾಬೆರೀಸ್, ಆ ತರ ಕಲರ್ಸ್ ಯೂಸ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ಫುಡ್ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲಾನ್ ಮಾಡಿ ಇವತ್ತು ಪಿಂಕ್ ಕಲರ್ ಫುಡ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೋಡ್ಬೇಕು, ನಾನು ಇದ್ರಲ್ಲಿ ಒಂದೆರಡು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ವಿಲ್ ಸಿ ಹೌ ದಟ್ ಟರ್ನ್ಸ್ ಔಟ್ ಅಂತ. ಅದು ಬಿಟ್ರೆ ಅಷ್ಟೇ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಸ್ಟಫ್ಡ್ ಪರೋಟ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಹೆಂಗ್ ಮಾಡೋದು ಏನು ಅಂತ ನಾನು ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಆಡ್ ಮಾಡ್ತೀನಿ. ಬನ್ನಿ ಅದು ನೋಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಓಕೆ, ಸೊ ಸ್ಟಫ್ ಪರೋಟ ಮಾಡೋಕ್ಕೆ ಫಸ್ಟ್ 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಬೀಟ್ರೂಟ್ ಪ್ಯೂರಿ ಹಾಕ್ಕೊಳ್ಬೇಕು. ಇದು ಬೇಯಿಸಿರೋದಲ್ಲ, ಹಸಿ ಬೀಟ್ರೂಟ್ ಪ್ಯೂರಿ. ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಅದು ಚಪಾತಿ ಡೋ ಆಗೋ ಲೆವೆಲ್ವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಸೇಮ್ ಸಾಫ್ಟ್ ಚಪಾತೀಸ್ ಹೆಂಗೆ ಮಾಡ್ತೀವೋ ನಾವು ಅದೇ ಲೆವೆಲ್ಗೆ ಡೋನ ರೆಡಿ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನ್ ಆಫ್ ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ನೀಟ್ ಮಾಡ್ಕೊಬೇಕು. ಚಪಾತಿ ಹಿಟ್ಟನ್ನ ಚೆನ್ನಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು 20 ಮಿನಿಟ್ಸ್ ರೆಸ್ಟಿಗೆ ಬಿಡಬೇಕು. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ 1 ಕಪ್ ಆನಿಯನ್, ಅದಾದಮೇಲೆ ಪನ್ನೀರ್, ಆಮೇಲೆ ಸ್ವಲ್ಪ ಚೀಸ್, ಜೊತೆಗೆ ಜೀರಿಗೆ, ಅದಾದಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಅದಾದಮೇಲೆ ಪೆಪ್ಪರ್ ಆ್ಯಂಡ್ ಜೀರಾ ಪೌಡರ್, ಆಮೇಲೆ ಚಾಟ್ ಮಸಾಲ ಇಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸಾಲ್ಟ್ ಕೂಡ ಆ್ಯಡ್ ಮಾಡಬೇಕು, ಬಟ್ ಕ್ಲಿಪ್ ಮಿಸ್ ಆಗಿದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಚಪಾತಿ ಹಿಟ್ಟು ರೆಡಿ ಆಗಿದೆ. ಸೊ ಇವಾಗ ಅದನ್ನು ನಾವು 2 ಬಾಲ್ಸ್ ಥರ ಮಾಡ್ಕೊಳ್ಬಿಟ್ಟು ಚಪಾತಿಗೆ ಹೆಂಗೆ ರೆಡಿ ಮಾಡ್ಕೊಳ್ತೀವೋ ಸೇಮ್ ಹಾಗೆ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಅದರಲ್ಲಿ ಡಿಪ್ ಮಾಡಿ ಚಪಾತಿನ ಕ್ಲೀನಾಗಿ ಲಟ್ಟಿಸ್ಕೋಬೇಕು. ನನಗೆ ರೌಂಡಾಗಿ ಚಪಾತಿನ ಲಟ್ಸೋಕ್ಕೆ ಬರೋದಿಲ್ಲ, ಸೊ ಅದು ಡಿಫ್ರೆಂಟ್ ಶೇಪ್ಸ್ ಆಗಿ ಟರ್ನ್ ಔಟ್ ಆಗಿದೆ. ಅದು ನೋಡಿ ಬೇಜಾರು ಮಾಡ್ಕೊಳ್ಬೇಡಿ. ಚಪಾತಿ ತಿನ್ನೋಕ್ಕೆ ಸಾಫ್ಟಾಗಿ ಇರುತ್ತೆ, ಬಟ್ ಚಪಾತಿ ಲಟ್ಸೋದು ಸ್ವಲ್ಪ ಪ್ರಾಬ್ಲಮ್ ಇದೆ. ತುಂಬ ವರ್ಷದಿಂದ ಟ್ರೈ ಮಾಡಿದ್ದೀನಿ, ಬಟ್ ಅದು ಬಂದಿಲ್ಲ ನನಗೆ. ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್. ಚಪಾತಿ ಕ್ಲೀನಾಗಿ ಸಣ್ಣಗೆ ಲಟ್ಟಿಸ್ಕೊಂಡ್ಮೇಲೆ ಅದ್ರ ಮಧ್ಯ ಫಿಲ್ಲಿಂಗ್ ಆ್ಯಡ್ ಮಾಡಬೇಕು. ಸೇಮ್ ನಾನು ತೋರಿಸ್ತಿರೋ ಥರ ಬರೀ ಸೆಂಟರಲ್ಲಿ ಮಾತ್ರ ನಾವು ಆ್ಯಡ್ ಮಾಡಬೇಕಾಗುತ್ತೆ ಫಿಲ್ಲಿಂಗ್ನ. ಫಿಲ್ಲಿಂಗ್ ಎಲ್ಲ ಕಂಪ್ಲೀಟಾಗಿ ಆ್ಯಡ್ ಮಾಡಾದಮೇಲೆ ಅದನ್ನು ರೆಕ್ಟ್ಯಾಂಗಲ್ ಶೇಪಿಗೆ ಬರೋ ಥರ ಒಂದು ಸೈಡಿಂದನೇ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಸೇಮ್ ಈ ರೀತಿ. ಇದಕ್ಕೆ ಎಕ್ಸ್ಟ್ರಾ ನಾವು ಬೈಂಡಿಂಗಿಗೋಸ್ಕರ ಅದು ಮೈದಾ ಸ್ಪ್ರೆಡ್ ಅಥವಾ ಕಾರ್ನ್ಫ್ಲೋರ್ ಸ್ಪ್ರೆಡ್ ಏನೂ ಬೇಡ, ಬಿಕಾಸ್ ನಾವು ಇದನ್ನು ಡೀಪ್ ಫ್ರೈ ಮಾಡ್ತಿಲ್ಲ, ತವಾ ಫ್ರೈ ಮಾಡ್ತಿರೋದು. ಸೊ ಈ ಥರ ಮಾಡಿಕೊಂಡ್ರೆ ಸ್ಟಫ್ಡ್ ಪರಾಟ ಅವ್ರ ಪ್ಯಾಕೆಟ್ಸ್ ರೆಡಿ ಆಗುತ್ತೆ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಗೀ ಆ್ಯಡ್ ಮಾಡಿಬಿಟ್ಟು ಅದರಲ್ಲಿ ನಾವು ಬೋತ್ ಸೈಡ್ ಫ್ರೈ ಮಾಡಬೇಕು. ಮೇಕ್ ಶ್ಯೂರ್ ದಟ್ ಫ್ಲೇಮ್ ಲೋ ಫ್ಲೇಮಲ್ಲೇ ಇರಬೇಕಂತ, ಬಿಕಾಸ್ ಇಲ್ಲಾಂದರೆ ಸ್ಟಫಿಂಗಲ್ಲಿ ಚೀಸ್ ಮೆಲ್ಟ್ ಆಗೋಲ್ಲ ಮತ್ತು ಚಪಾತಿ ಡೋ ಕರೆಕ್ಟಾಗಿ ಬೇಯಲ್ಲ, ಆಮೇಲೆ ಸೀದೋಗ್ಬಿಡುತ್ತೆ. ಸೊ ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲಿ ಇದನ್ನು ಬೋತ್ ಸೈಡ್ ನಾವು ಫ್ರೈ ಮಾಡ್ಕೊಳ್ಬೇಕು.
ಅದನ್ನು ಕಂಪ್ಲೀಟಾಗಿ ಬೋತ್ ಸೈಡ್ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಕೆಚಪ್, ಗ್ರೀನ್ ಚಿಲ್ಲಿ ಸಾಸ್ ಆರ್ ಗ್ರೀನ್ ಚಟ್ನಿ ಇಲ್ಲಾಂದರೆ ಮಯೋನೀಸ್ ಯಾವುದ್ರ ಜೊತೆ ಆದರೂ ನಾವು ಸರ್ವ್ ಮಾಡ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಕ್ಲೀನಾಗಿ ಚೀಸ್ ಎಲ್ಲ ಮೆಲ್ಟಾಗಿ ತುಂಬ ಚೆನ್ನಾಗಿ ಟರ್ನ್ ಔಟ್ ಆಗಿತ್ತು. ಪ್ಲೀಸ್ ಗಿವ್ ಇಟ್ ಅ ಟ್ರೈ. ಲಾಸ್ಟ್ ಕ್ಲಿಪ್ಪಲ್ಲಿ ನಾನು ಸ್ಟಫ್ ಪಾಕೆಟ್ಸ್ ಆರ್ ಸ್ಟಫ್ ಪರಾಟ ಹೆಂಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಸೊ ಈಗ ಟೇಸ್ಟ್ ಟೈಮ್. ತುಂಬಾ ಚೆನ್ನಾಗಿದೆ. ಸೊ ಈ ಥರ ಯೂನಿಕ್ ಆಗಿ ಟ್ರೈ ಮಾಡಿ. ಏನಾದ್ರು ಎವ್ರಿ ಟೈಮ್ ಚಪಾತಿಯಲ್ಲೇ ಏನಾದ್ರು ತಿನ್ನೋದು ನನಗೇನು ಇಷ್ಟ ಆಗಲ್ಲ. ಸೊ ಈ ತರ ಚಪಾತಿ ಹಿಟ್ಟಲ್ಲಿ ಲೈಕ್ ಇದಕ್ಕೆ ನಾವು ಸೂಜಿ ಕೂಡ ಯೂಸ್ ಮಾಡ್ಬೋದು, ಅಂದ್ರೆ ರವಾ, ಸಣ್ಣ ರವೆ, ಲೈಕ್ ಕೇಸರಿಬಾತ್ ಮಾಡ್ತೀವಲ್ವಾ ಆ ರವೆ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಮೈದಾದಲ್ಲೂ ಮಾಡ್ಬೋದು. ಸೊ ಇಟ್ಸ್ ಆರ್ ವಿಶ್. ಬಟ್ ನನಗೆ ಗೋಧಿ ಹಿಟ್ಟಲ್ಲಿ ಮಾಡ್ಬೇಕಂತ ಇಷ್ಟ ಆಯ್ತು. ಲೈಕ್ ಅದೇ ಆಕ್ಚುಲಿ ಒಳ್ಳೆ ಹೆಲ್ದಿಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ನಾನು ಗೋಧಿ ಹಿಟ್ಟಲ್ಲೇನೆ ಮಾಡಿದ್ದು. ಪ್ಲೀಸ್ ಟು ಟ್ರೈ. ನಂಗೇನೋ ತುಂಬಾ ಇಷ್ಟ ಆಯ್ತು. ಟ್ರೈ ಔಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಚೀಸ್ ಎಲ್ಲ ಆಡ್ ಮಾಡಿದೀನಲ್ವಾ, ಅದೊಂದು ಗೂಯಿ ಟೆಕ್ಸ್ಚರ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ವಿತೌಟ್ ಫೇಲ್ ಚೀಸ್ ಆಡ್ ಮಾಡಿ. ಎನಿ ಕೈಂಡ್ ಆಫ್ ಅ ಚೀಸ್, ನಾನಿಲ್ಲಿ ಮೊಜರೆಲ್ಲಾ ಚೀಸ್ ಯೂಸ್ ಮಾಡಿದ್ದೀನಿ, ಬಟ್ ಎನಿ ಕೈಂಡ್ ಆಫ್ ಅ ಚೀಸ್ ನೀವು ಆಡ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಹಾಕಿ, ಸೊ ದಟ್ ಅದು ಎವ್ರಿ ಬೈಟ್ ಅಲ್ಲೂ ಅದು ನಮ್ಗೆ ಫೀಲ್ ಆಗ್ಬೇಕು. ಇಟ್ ವಿಲ್ ಟರ್ನ್ ಔಟ್ ರಿಯಲಿ ಗುಡ್. ಸೊ ಐ ವಿಶ್ ಎಲ್ಲರೂ ಇದನ್ನ ಟ್ರೈ ಮಾಡ್ತೀರಾ ಅಂತ. ಆಮೇಲೆ ಆಫ್ಟರ್ನೂನ್ ಲಂಚ್ ಏನ್ ಮಾಡ್ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ನಾನು ವಾಪಸ್ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಆಯ್ತು. ಆಸ್ ಐ ಸೆಡ್, ನಾನು ಸ್ಟಫ್ ಪರೋಟ ಆರ್ ಸ್ಟಫ್ಡ್ ಪಾಕೆಟ್ಸ್ ಆರ್ ಸ್ಟಫ್ ಪ್ಯಾಕೆಟ್ಸ್ ಏನಾದ್ರೂ ಕರಿಬಹುದು, ಅದನ್ನ ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂತು, ತಿಂದೆ ಕೂಡ. ಈಗ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ನಾನು ಕಟ್ಲೆಟ್, ಬೀಟ್ರೂಟ್ ಕಟ್ಲೆಟ್ ಆರ್ ವೆಜಿಟೇಬಲ್ ಕಟ್ಲೆಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಇರತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನೀಗ ಬೀಟ್ರೂಟ್ ಕಟ್ಲೆಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಕಮಿಂಗ್ ಕ್ಲಿಪ್ ಅಲ್ಲಿ ನಾನು ಬೀಟ್ರೂಟ್ ಕಟ್ಲೆಟ್ ಹೆಂಗ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಓಕೆನಾ? ಸೊ ಕಟ್ಲೆಟ್ಗೆ ಒಂದು ಡಿಪ್ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ಗ್ರೀನ್ ಚಿಲ್ಲೀಸ್, ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಅದಾದಮೇಲೆ ಪನ್ನೀರ್, ಆಮೇಲೆ ಬೀಟ್ರೂಟ್ ತುರಿದಿರೋದು, ಜೀರಿಗೆ, ಮೆಣಸು ಆ್ಯಂಡ್ ರುಚಿಗೆ ತಕ್ಕಷ್ಟು ಸಾಲ್ಟ್, ಜೊತೆಗೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಡಿಪ್ ರೆಡಿ ಆಗುತ್ತೆ. ಈಗ ಕಟ್ಲೆಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಒಂದು ಬೌಲಲ್ಲಿ ಆನಿಯನ್ ಹಾಕಿ, ತುರಿದಿರೋ ಕ್ಯಾರೆಟ್, ತುರಿದಿರೋ ಬೀಟ್ರೂಟ್, ಸ್ವಲ್ಪ ಬಾಯ್ಲ್ಡ್ ಆ್ಯಂಡ್ ಮ್ಯಾಶ್ಡ್ ಪೊಟ್ಯಾಟೊ, ಜೊತೆಗೆ ಬಾಯ್ಲ್ಡ್ ಪೀಸ್, ಅದಾದಮೇಲೆ ಕೊರಿಯಂಡರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪೌಡರು ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಸಾಲ್ಟ್ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ತಕ್ಷಣ 1 ಸ್ಪೂನ್ ಆಫ್ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಅದಾದಮೇಲೆ ಕಡಲೆ ಹಿಟ್ಟು, ಅದಾದಮೇಲೆ ಕಾರ್ನ್ಫ್ಲೋರ್, ಈ ಮೂರು ಬೈಂಡಿಂಗೋಸ್ಕರ, ಜೊತೆಗೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಟ್ಲೆಟ್ನ ನಮ್ಮ ಇಷ್ಟ ಬಂದಿರೋ ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕಟ್ಲೆಟ್ ರೆಡಿ ಆಗಿದೆ. ಈಗ ನಾವು ಇದನ್ನು ಪ್ಯಾನ್ ಫ್ರೈ ಮಾಡಬೇಕು. ಸೊ ಪ್ಯಾನ್ ಫ್ರೈ ಮಾಡೋದಕ್ಕೆ ಫಸ್ಟು ಲೋ ಫ್ಲೇಮಲ್ಲಿ ಒಂದು ಪ್ಯಾನ್ ಇಡಬೇಕು. ಮೇಕ್ ಶೋರ್ ದ್ಯಾಟ್ ಫ್ಲೇಮ್ ಲೋ ಫ್ಲೇಮಲ್ಲೇ ಇರಬೇಕಂತ, ಇಲ್ಲಾಂದರೆ ಅದು ಕುಕ್ ಆಗಲ್ಲ, ಕಂಪ್ಲೀಟಾಗಿ ಸೀದೋಗುತ್ತೆ. ಅದಾದಮೇಲೆ ಆಯಿಲ್ ಇಲ್ಲಾಂದರೆ ಗೀ ಯೂಸ್ ಮಾಡಿಕೊಂಡು ಪ್ಯಾನ್ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ನಾವು ಎಲ್ಲ ಕಟ್ಲೆಟ್ನ 1 ಬೈ 1 ಪ್ಲೇಸ್ ಮಾಡಿಬಿಟ್ಟು ಅದನ್ನು ಬೋತ್ ಸೈಡ್
ಕಂಪ್ಲೀಟಾಗಿ ಕುಕ್ ಮಾಡಬೇಕು. ಕಂಪ್ಲೀಟಾಗಿ ಕುಕ್ ಆದಮೇಲೆ ಅದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಜೊತೆಗೆ ಡಿಪ್ನ ಕೂಡ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಬೀಟ್ರೂಟ್ ಕಟ್ಲೆಟ್ ರೆಡಿಯಾಗಿದೆ. ಹಾಯ್, ವೆಜಿಟೇಬಲ್ ಕಟ್ಲೆಟ್ ರೆಡಿಯಾಗಿದೆ. ಐ ವಾಂಟ್ ಟು ಟೇಸ್ಟ್ ದಿಸ್. ಇವತ್ತಿನ ವೆಜಿಟೇಬಲ್ ಕಟ್ಲೆಟ್ ಕೂಡ ಪಿಂಕ್ ಆಗಿದೆ. ಆ್ಯಂಡ್ ನಾನು ಆಗಲೇ ವಿಡಿಯೋದಲ್ಲಿ ಜಸ್ಟ್ ಟು ಗಿವ್ ದನ್ ಇಂಟ್ರೋ ವಿಡಿಯೋದಲ್ಲಿ ಐ ಸೆಡ್ ನಾನು ಬರೀ ಕಟ್ಲೆಟ್ ಮಾಡ್ತೀನಿ ಅಂತ. ಆಮೇಲೆ ಐ ಥಾಟ್ ವೈ ನಾಟ್ ಡಿಪ್ ಕೂಡ ಮಾಡ್ಬಿಡೋಣ, ಬಿಕಾಸ್ ಈ ಡಿಪ್ನ ನಾನು ಒಂದು ಶಾರ್ಟ್ಸ್ ಅಲ್ಲಿ ನೋಡಿದ್ದೆ ಅನ್ಸುತ್ತೆ, ರೀಲ್ಸ್ ಅಲ್ಲೂ ಶಾರ್ಟ್ಸ್ ಅಲ್ಲೂ ನೋಡಿದ್ದೆ, ಟ್ರೈ ಕೂಡ ಮಾಡಿದೆ. ಇಟ್ ವಾಸ್ ರಿಯಲಿ ಗುಡ್. ಇದನ್ನ ಆಕ್ಚುಲಿ ರ್ಯಾಪ್ಸ್ಗೆ ಮತ್ತೆ ರೋಲ್ಸ್ಗೆ ಸ್ಯಾಂಡ್ವಿಚ್ಗೆಲ್ಲ ಯೂಸ್ ಮಾಡ್ಬೋದು. ಬಟ್ ಇವತ್ತು ಕಟ್ಲೆಟ್ಗೆ ಡಿಪ್ ಆಗಿ ಯೂಸ್ ಮಾಡೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಈ ಡಿಪ್ನ ಕೂಡ ಮಾಡಿದೆ. ಅಂಡ್ ಹೌದು, ಇದು ಪಿಂಕ್ ಆಗಿ ಬಂದಿದೆ. ಅಂಡ್ ನೋಡೋಣ ಹೌ ವಿಲ್ ದಿಸ್ ಟೇಸ್ಟ್ ಅಂತ. ಬಟ್ ಇದು ಮಾಡ್ತಾ ಇರ್ಬೇಕಾದ್ರೆ ಮನೆ ತುಂಬಾ ಫುಲ್ ಘಮ ಸ್ಮೆಲ್ ಬರ್ತಾ ಇತ್ತು. ಸೇಮ್ ಕಟ್ಲೆಟ್ ಹೆಂಗ್ ಟೇಸ್ಟ್ ಮಾಡುತ್ತೋ ಹಂಗೆ ಮಾಡುತ್ತೆ. ಬಟ್ ಎಕ್ಸ್ಟ್ರಾ ಏನಂತ ಅಂದ್ರೆ ಬಟಾಣಿ ಎಲ್ಲ ಆಡ್ ಮಾಡಿದ್ದೀನಿ. ಐ ಡೋಂಟ್ ನೋ ಎಷ್ಟು ಜನ ಬಟಾಣಿ ಎಲ್ಲ ಆಡ್ ಮಾಡ್ತಾರೆ ಅಂತ. ನಮ್ಮಲ್ಲಿ ಬಟಾಣಿ ಸ್ಟಾಕ್ ಇತ್ತು ಅಂತ ಬಟಾಣಿ ಆಡ್ ಮಾಡಿದ್ದೀನಿ. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ವಿತ್ ದ ಡಿಪ್ ಇಟ್ ಟೇಸ್ಟ್ ವೆರಿ ಗುಡ್. ಸೊ ಕಟ್ಲೆಟ್ ಮಾಡಿ ಜೊತೆಗೆ ಡಿಪ್ಪು ಟ್ರೈ ಮಾಡಿ. ಇಟ್ಸ್ ವೆರಿ ಈಸಿ. ಇದು ಪ್ರೋಟೀನ್ ಡಿಪ್ ಅಂತ ಹೇಳ್ತಾರೆ ಆಕ್ಚುಲಿ, ಬಟ್ ಇಟ್ಸ್ ವೆರಿ ಟೇಸ್ಟಿ ಅಂಡ್ ವೆರಿ ಈಸಿ. ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಟ್ ಇದು ತುಂಬಾ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಆಯ್ತು. ಈಗ ಡಿಸರ್ಟ್ಗೆ ಏನ್ ಮಾಡೋಣ ಅಂತ ಅನ್ಕೊಂಡೆ ಅಂದ್ರೆ, ನನಗೆ ಸ್ಟ್ರಾಬೆರೀಸ್ ಅಂದ್ರೆ ತುಂಬಾ ಇಷ್ಟ ಅಂಡ್ ಐಸ್ ಕ್ರೀಮ್ಸ್ ಅಂದ್ರೆ ಇನ್ನೂ ಇಷ್ಟ. ಸೊ ಎರಡು ಕಂಬೈನ್ ಮಾಡ್ಬಿಟ್ಟು ಯಾಕೆ ನಾವು ಫಲೂದಾ ಮಾಡೋಣ, ಲೈಕ್ ಸ್ಟ್ರಾಬೆರಿ ಫಲೂದಾ ಮಾಡೋಣ ಅಂತ ಅನ್ಕೊಂಡು ಈಗ ಸ್ಟ್ರಾಬೆರೀಸ್ ಎಲ್ಲ ಚಾಪ್ ಮಾಡಿಟ್ಟಿದ್ದೀನಿ. ಸೊ ಫಲೂಡಾ ಈಸ್ ವೆರಿ ಸಿಂಪಲ್. ನಮ್ಮ ಹತ್ರ ಒಂದು 4-5 ಐಟಮ್ಸ್ ಬೇಕು. ಅದೆಲ್ಲ ಇತ್ತು ಅಂತ ಅಂದ್ರೆ ಇಟ್ಸ್ ವೆರಿ ಈಸಿ. 1-2 to 3 ಪ್ರೊಸೀಜರ್ಸ್ ಇರುತ್ತೆ. ಸೊ ಅದನ್ನ ಕ್ಲೀನ್ ಆಗಿ ಫಾಲೋ ಮಾಡಿದ್ವಿ ಅಂದ್ರೆ ಫಲೂಡಾ ಬೇಗ ರೆಡಿ ಆಗುತ್ತೆ. ಅಂಡ್ ಇವತ್ತಿನ ಥರ್ಡ್ ರೆಸಿಪಿ ಇದು. ಅಂಡ್ ಬೆಳಗ್ಗೆಯಿಂದ ಇದಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡಿದ್ದೀನಿ. ಅಂಡ್ ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಎನಿಮೋರ್. ಹೋಗಿ ಈಗ ಫಲೂಡಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಓಕೆ. ಸೊ ಫಲೂಡಾ ಮಾಡೋಕ್ಕೆ ಫಸ್ಟ್ ನಮಗೆ ಬಾಯ್ಲ್ಡ್ ಶಾವಿಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ವೆಸಲಲ್ಲಿ ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಆಯಿಲ್ ಆ್ಯಡ್ ಮಾಡಿದ್ದೀನಿ. ಆಯಿಲ್ ಎಂತಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ ಶಾವಿಗೆ ಬಾಯ್ಲ್ ಆಗ್ತಾ ಒಂದಕ್ಕೊಂದು ಸ್ಟಿಕ್ ಆಗಬಾರ್ದು ಅನ್ನೋ ಒಂದು ಪರ್ಪಸ್ಗೋಸ್ಕರ ಆಯಿಲ್ ಆ್ಯಡ್ ಮಾಡಿರೋದು. ಅದಾದಮೇಲೆ ಬಾಯ್ಲ್ ಆಗಬೇಕಾದ್ರೆ ನಾವು ಶಾವಿಗೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಒಂದು 2 to 3 minutes ಬಾಯ್ಲ್ ಮಾಡಿಕೊಂಡ್ರೆ ಶಾವಿಗೆ ರೆಡಿ ಆಗುತ್ತೆ. ಅದಾದಮೇಲೆ ನಮಗೆ ಸ್ಟ್ರಾಬೆರಿ ಜಾಮ್ ಬೇಕು. ಸೊ ಸ್ಟ್ರಾಬೆರಿ ಜಾಮ್ ಮಾಡ್ಕೊಳ್ಳೋದಕ್ಕೆ ಫಸ್ಟು 1 ಕಪ್ ಆಫ್ ಸ್ಟ್ರಾಬೆರಿ ಸ್ಮಾಲಾಗಿ ಚಾಪ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಅದಕ್ಕೆ ಶುಗರ್ ಹಾಕಿ ಅದು ಲೋ ಫ್ಲೇಮಲ್ಲೇ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅದು ಶುಗರ್ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿ ಸ್ಟ್ರಾಬೆರಿನೂ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟ್ರಾಬೆರಿ ಜಾಮ್ ರೆಡಿಯಾಗಿದೆ. ಅದಾದಮೇಲೆ ನಾವು ಇವಾಗ ಸ್ಟ್ರಾಬೆರಿ ಮಿಲ್ಕ್ ರೆಡಿ ಮಾಡ್ಕೊಳ್ಳೋಣ. ಸೊ 1 ಕಪ್ ಆಫ್ ಸ್ಟ್ರಾಬೆರಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿ, ಅದಾದಮೇಲೆ 2 to 3 ಟೇಬಲ್ ಸ್ಪೂನ್ ಆಫ್ ಶುಗರ್ ಆ್ಯಡ್ ಮಾಡಿ, ಅದಾದಮೇಲೆ ಕಾಯಿಸಿ ಆರಿಸಿರೋ ಹಾಲು ಯೂಸ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಬೌಲಲ್ಲಿ ನಾವು ಕಾಯಿಸಿ ಆರಿಸಿರೋ ಹಾಲನ್ನ ತೊಗೊಂಡು ಅದಾದಮೇಲೆ ಈಗ ಸ್ಟ್ರಾಬೆರಿ ಪ್ಯೂರಿ ಏನು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಾವು ಸ್ಟ್ರಾಬೆರಿ ಫಲೂಡಾನ ಸೆಟ್ ಮಾಡ್ಕೊಳ್ಳೋ ಟೈಮ್. ಸೊ ಈ ಥರ ಒಂದು ಗ್ಲಾಸ್ ಜಾರಲ್ಲಿ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸಣ್ಣದಾಗಿ ಚಾಪ್ ಮಾಡಿರೋ ಸ್ಟ್ರಾಬೆರೀಸ್ ಆ್ಯಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಬಾಯ್ಲ್ಡ್ ಮಾಡಿಟ್ಟಿರೋ ಶಾವಿಗೆ ಆ್ಯಡ್ ಮಾಡಿ, ಅದಾದಮೇಲೆ ಸ್ವಲ್ಪ ಸಬ್ಜಾ ಸೀಡ್ಸ್ ಸೋಕ್ ಮಾಡಿ ಇಟ್ಟಿರಬೇಕು ಫಸ್ಟೇ. ಸೊ ಸಬ್ಜಾ ಸೀಡ್ಸ್ ಬದಲು ನಾವು ಚಿಯಾ ಸೀಡ್ಸ್ ಕೂಡ ಸೋಕ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಜಾಮ್ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಸ್ಟ್ರಾಬೆರಿ ಜಾಮ್ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು.
ಅದಾದಮೇಲೆ ಟೂಟಿ ಫ್ರೂಟಿನ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಟೂಟಿ ಫ್ರೂಟಿ ಆ್ಯಡ್ ಮಾಡಿದ್ಮೇಲೆ ನಾವು ಚಾಪ್ಡ್ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಚಾಪ್ಡ್ ಡ್ರೈ ಫ್ರೂಟ್ಸಲ್ಲಿ ನಾನು ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಯೂಸ್ ಮಾಡಿದ್ದೀನಿ. ಸೊ ಅದೇ ಸ್ಟೆಪ್ಸ್ನ ನಾನು 2 ಟೈಮ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ಟ್ರಾಬೆರೀಸು, ಅದಾದಮೇಲೆ ಬಾಯ್ಲ್ಡ್ ಶಾವಿಗೆ, ಅದಾದಮೇಲೆ ಸಬ್ಜಾ ಸೀಡ್ಸ್, ಅದಾದಮೇಲೆ ಸ್ಟ್ರಾಬೆರಿ ಜಾಮ್, ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಆ ಜಾಮ್, ಅದಾದಮೇಲೆ ಡ್ರೈ ಫ್ರೂಟ್ಸ್, ಅದಾದಮೇಲೆ ಟೂಟಿ ಫ್ರೂಟಿ. ಇದೆಲ್ಲ ಆ್ಯಡ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಸ್ಟ್ರಾಬೆರಿ ಮಿಲ್ಕ್, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಸ್ಟ್ರಾಬೆರಿ ಐಸ್ ಕ್ರೀಮ್ ಸಿಗಲಿಲ್ಲ, ಸೊ ನಾನು ವೆನಿಲಾ ಐಸ್ ಕ್ರೀಮ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಾರ್ಮಲ್ ಚಾಪ್ ಮಾಡಿರೋ ಸ್ಟ್ರಾಬೆರೀಸ್, ಅದಾದಮೇಲೆ ಸಬ್ಜಾ ಸೀಡ್ಸ್, ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಲಾಸ್ಟಲ್ಲಿ ಸ್ಟ್ರಾಬೆರಿ ಜಾಮ್ ಆ್ಯಡ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದೆ. ಸೊ ನನ್ನ ಸ್ಟ್ರಾಬೆರಿ ಫಲೂಡಾ ಹಿಂಗೆ ಕಾಣುತ್ತೆ. ಸೊ ಗೈಸ್, ಸೊ ಫಲೂಡಾ ಮಾಡ್ತೀನಿ ಅಂತ ಹೇಳಿದೆ ಆ್ಯಂಡ್ ಮಾಡಿದ್ದೀನಿ ಕೂಡ. ವಿಡಿಯೋ ನೋಡಿರ್ತೀರಾ ಅಂತ ಅನಿಸುತ್ತೆ. ಫ್ರಮ್ ಸ್ಟ್ರಾಬೆರಿ ಮಿಲ್ಕ್, ಫ್ರಮ್ ಸ್ಕ್ರ್ಯಾಚ್ ಎಲ್ಲನೂ ನಾನೇ ಪ್ರಿಪೇರ್ ಮಾಡಿರೋದು ಎಕ್ಸೆಪ್ಟ್ ಟೂಟಿ ಫ್ರೂಟಿ. ಅದು ಹೊರಗಡೆಯಿಂದ ತಂದಿತ್ತು. ಅದು ಬಿಟ್ರೆ ಮಿಕ್ಕಿದ್ದೆಲ್ಲ ಐ ಮೇಡ್ ಬೈ ಮೈ ಸೆಲ್ಫ್. ಸೋ ಹ್ಯಾಪಿ ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸಿದೆ, ತುಂಬ ಚೆನ್ನಾಗಿ ಟರ್ನ್ ಔಟ್ ಆಗಿದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಅಂತ. ಅಂದರೆ ಮತ್ತೇನಂದರೆ ಸ್ಟ್ರಾಬೆರಿ ಮಿಲ್ಕ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಫ್ಲೇವರ್ದು ಸ್ಟ್ರಾಬೆರಿ ಇದು ಸಾಸ್ ಮತ್ತು ಸ್ಟ್ರಾಬೆರಿ ಸಿರಪ್ ಎಲ್ಲ ಬರುತ್ತೆ. ಬಟ್ ಬೇಡ ಅಂದ್ಬಿಟ್ಟು ನಾನೇ ಸ್ಟ್ರಾಬೆರಿ ಮಿಲ್ಕ್ ಮನೇಲೇ ಮಾಡಿದೆ. ರೆಸಿಪಿಲಿ ಆ್ಯಡ್ ಮಾಡಿದ್ದೀನಿ, ಪ್ಲೀಸ್ ನೋಡಿ ಆ್ಯಂಡ್ ಐ ವಿಲ್ ಗಿವ್ ಇಟ್ ಅ ಟ್ರೈ. ಈಗ ಹೆಂಗಿದೆ ಅಂತ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಥಿಂಗ್ ಇವತ್ತು ಮಾಡಿರೋದಂದ್ರೆ ಐ ವುಡ್ ಡೆಫಿನೆಟ್ಲಿ ಟೆಲ್ ದಿಸ್. ಎಕ್ಸಾಕ್ಟ್ಲಿ ಹೊರಗಡೆ ಸಿಗೋ ಥರ ಇದೆ, ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್, ಏನು ಚೇಂಜಸ್ ಇಲ್ಲ. ಐ ಡೋಂಟ್ ನೋ, ನಾನು ಯಾವತ್ತೂ ಸ್ಟ್ರಾಬೆರಿ ಫಲೂಡಾ ಟ್ರೈ ಮಾಡಿಲ್ಲ. ರೋಸ್ ಫಲೂಡಾ ಟ್ರೈ ಮಾಡಿದ್ದೀನಿ, ಮಿಕ್ಸ್ಡ್ ಫ್ರೂಟ್ ಫಲೂಡಾ ಟ್ರೈ ಮಾಡಿದ್ದೀನಿ, ಚಾಕ್ಲೇಟ್ ಫಲೂಡಾ ಟ್ರೈ ಮಾಡಿದ್ದೀನಿ, ಪಿಸ್ತಾ, ಮ್ಯಾಂಗೋ ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ನಾಟ್ ಸ್ಟ್ರಾಬೆರಿ. ಬಟ್ ಸ್ಟ್ರಾಬೆರಿ ಇಸ್ ಆಲ್ಸೋ ರಿಯಲಿ ಗುಡ್. ಮತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಚಂಕ್ಸ್ ಎಲ್ಲ ಸ್ಟ್ರಾಬೆರಿದು ಕಟ್ ಮಾಡಿ ಹಾಕಿದ್ದೀನಿ ಆ್ಯಂಡ್ ಅದೊಂದು ಹುಳಿ ಇದು ಸ್ವೀಟ್ ಫ್ಲೇವರ್ ತುಂಬ ಚೆನ್ನಾಗಿದೆ. ಹೈಲೈಟ್ ಆಫ್ ದ ವಿಡಿಯೋ ಅಂದರೆ ಡೆಫಿನೆಟ್ಲಿ ಇದು ಸ್ಟ್ರಾಬೆರಿ ಫಲೂಡಾ. ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಐ ಡೋಂಟ್ ನೋ ವೈ ಬರೀ ಡೆಸರ್ಟ್ಸೇ ನಮ್ಮ ಚಾನಲಲ್ಲಿ ಚೆನ್ನಾಗಿ ಬರುತ್ತಲ್ಲ ಜಾಸ್ತಿ. ಸೊ ಡೆಸರ್ಟ್ಗೆ ಫಲೂಡಾ ಮಾಡಿ ಆಯಿತು, ತಿಂದು ಆಯಿತು, ಖಾಲಿ ಆಯಿತು ಆ್ಯಂಡ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೂ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಈಗ ಡಿನ್ನರ್ಗೆ ಏನಾದರೂ ಈಸಿ ಆ್ಯಂಡ್ ಕ್ವಿಕ್ ಆಗಿ ಮಾಡೋಣ ಅಂತ ಯೋಚನೆ ಮಾಡಿ ಬೀಟ್ರೂಟ್ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಪಿಂಕ್ ಕಲರಲ್ಲಿ ಇರುತ್ತೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೆಂಗೆ ಟರ್ನ್ ಔಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಪಾಸ್ತಾ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಪಾಸ್ತಾ ಆ್ಯಂಡ್ ನೂಡಲ್ಸ್ ದ್ಯಾಟ್ ಮಚ್. ಅದಕ್ಕೆ ಸೂಪ್ ಟ್ರೈ ಮಾಡೋಣ ಅಂತ, ಬೀಟ್ರೂಟ್ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೀಟ್ರೂಟ್ ಸೂಪ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟೊತ್ತಾಗುತ್ತೆ, ಏನು ಮಾಡೋದು, ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡ್ಕೊಳ್ಳಿ. ಓಕೆ. ಸೊ ಬೀಟ್ರೂಟ್ ಸೂಪ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಒಂದು ಕುಕ್ಕರಲ್ಲಿ ಆಯಿಲ್ ಆ್ಯಡ್ ಮಾಡಿಬಿಟ್ಟು ಅದಾದಮೇಲೆ ಬೆಳ್ಳುಳ್ಳಿ, ಕಟ್ ಮಾಡಿರೋ ಆನಿಯನ್ಸ್, ಅದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಜೊತೆಗೆ 1 ಟೊಮ್ಯಾಟೊ ಆ್ಯಡ್ ಮಾಡಿದ್ದೀನಿ. ಅದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಚಾಪ್ ಮಾಡಿರೋ ಬೀಟ್ರೂಟ್, ಅದಾದಮೇಲೆ ಕ್ಯಾರೆಟ್ಸ್ ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿ ಅದನ್ನು 3 ವಿಷಲ್ಸ್ ಕೂಗಿಸ್ಕೊಳ್ಬೇಕು. ಸೊ ಎಲ್ಲ ವೆಜಿಟೇಬಲ್ಸ್ ಕುಕ್ ಆಗಿದೆ. ಸೊ ಈಗ
ಒಂದು ಜಾರ್ಗೆ ನಾವು ಬಾಯ್ಲ್ ಆಗಿರೋ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಆಗೋವರೆಗೂ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ವೆಸಲಲ್ಲಿ ಸ್ವಲ್ಪ ಗೀ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಒಂದು 1/2 ಸ್ಪೂನ್ ಆಫ್ ಜೀರಿಗೆ ಆ್ಯಡ್ ಮಾಡಿಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಗ್ರೈಂಡ್ ಮಾಡಿಟ್ಟಿದ್ವಿ ಆ ಪ್ಯೂರಿ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಬಾಯ್ಲ್ ಮಾಡೋದಕ್ಕೆ ಆ್ಯಡ್ ಮಾಡಿದ್ದು ವಾಟರ್ ಇರುತ್ತಲ್ಲ, ಆ ವಾಟರ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಅದಾದಮೇಲೆ ಪೆಪ್ಪರ್ ಆ್ಯಂಡ್ ಜೀರಾ ಪೌಡರ್ ಆ್ಯಡ್ ಮಾಡಿಬಿಟ್ಟು ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಟ್ಟು ಅದಾದಮೇಲೆ ಸ್ಟವ್ ಆಫ್ ಮಾಡಿ ಅದಕ್ಕೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ರೆ ಬೀಟ್ರೂಟ್ ಸೂಪ್ ರೆಡಿ ಆಗುತ್ತೆ. ಸೊ ಇದನ್ನು ಹಾಟ್ ಆಗಿದ್ದಾಗಲೇ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ಕೂಡ ಎಲ್ಲ ಟ್ರೈ ಮಾಡಿ. ಸೊ ಯು ಗೈಸ್, ಲಾಸ್ಟ್ ಕ್ಲಿಪ್ಪಲ್ಲಿ ಸೂಪ್ ಹೆಂಗೆ ಮಾಡೋದು ಅಂತ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಬೀಟ್ರೂಟ್ ಸೂಪ್ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡಿಲ್ಲ. ಇಟ್ಸ್ ಟೈಮ್ ಟು ಟೇಸ್ಟ್. ತುಂಬ ಚೆನ್ನಾಗಿದೆ. ಹುಷಾರಿಲ್ಲ ಅಂದರೆ ಅಥವಾ ಲೇಜಿ ಫೀಲ್ ಇದ್ರೆ ಏನಾದರೂ ಕುಕ್ ಮಾಡೋದಕ್ಕೆ ಈ ಥರ ಒಂದು ಬೌಲ್ ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಥಿಂಕ್ ಸೂಪ್ ಟರ್ನ್ ಔಟ್ ರಿಯಲಿ ಗುಡ್. ನೀವು ಎಲ್ಲರೂ ಟ್ರೈ ಮಾಡಿ ಸೂಪ್ ಹೆಂಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂಗೆ ಆ್ಯಕ್ಚುಲಿ ಸೂಪ್ಸ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ನಾನು ಜಾಸ್ತಿ ಕುಡಿದೂ ಇಲ್ಲ, ಬಟ್ ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಟೇಸ್ಟ್ ನಿಜ ಚೆನ್ನಾಗಿದೆ. ಅನ್ಎಕ್ಸ್ಪೆಕ್ಟೆಡ್, ಬಟ್ ಯಾ, ಇಟ್ಸ್ ರಿಯಲಿ ಗುಡ್. ಇಲ್ಲಿವರೆಗೂ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ದೆಮ್. ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಎಲ್ಲ ರೆಸಿಪೀಸ್ ಕೂಡ ಚೆನ್ನಾಗಿ ಟರ್ನ್ ಔಟ್ ಆಗಿದೆ. ಆ್ಯಂಡ್ ಇಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೆಂಗೆ ಟರ್ನ್ ಔಟ್ ಆಯಿತು ಅಂತ ಕಮೆಂಟ್ ಮಾಡಿ. ಅದು ನೋಡಿ ನನಗೂ ಖುಷಿ ಆಗುತ್ತೆ, ಯಾರೋ ನನ್ನ ವಿಡಿಯೋ ಅಷ್ಟು ಇನ್ಸ್ಪೈರ್ ಮಾಡ್ಕೊಂಡು ಏನೋ ಒಂದು ರೆಸಿಪಿ ಟ್ರೈ ಮಾಡ್ತಿದ್ದಾರಲ್ಲ ಅಂತ. ಸೊ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಶೋಯಿಂಗ್ ದಿಸ್ ಟೈಪ್ ಆಫ್ ಲವ್. ಅನ್ಎಕ್ಸ್ಪೆಕ್ಟೆಡ್, ಬಟ್ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ